ವಿತ್ ಲೈನಿಂಗ್ ಬ್ಲೌಸ್ನ ಡೈಲಿ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ನ ಮಾಡ್ತಿದ್ದೀನಿ. ಇವತ್ತು ನಾನು ಕ್ರಾಸ್ ಬೆಲ್ಟನ್ನು ಹೆಂಗೆ ಅಟ್ಯಾಚ್ನ ಮಾಡೋದು ಅದು ನಾನು ಫುಲ್ ಸ್ಲೋ ಆಗಿ ಹೇಳ್ಕೊಡ್ಲಿಕ್ಕತ್ತೀನಿ. ಯಾರಿಗೆಲ್ಲ ನಾವು ವಿತ್ ಲೈನಿಂಗ್ ಹಾಕಿ ಬ್ಲೌಸನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋರು ಸ್ಕಿಪ್ ಮಾಡದೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿರಿ. ಬರೀ ಹಂಗಾದ್ರೆ ತಡ ಮಾಡೋದು ಬೇಡ. ಲೈನಿಂಗ್ ಬ್ಲೌಸ್ನ ಹೆಂಗೆ ಸ್ಟಿಚ್ ಮಾಡ್ತಾರಂತ ಹೇಳಿ ನಾನು ಇವತ್ತು ಹೇಳ್ಕೊಡ್ತೀನಿ. ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ರಿ. ಈಗ ನೋಡಿರಿ, ನಮ್ಗೆ ಎಲ್ಲ ಕಡೆ ಕರೆಕ್ಟಾಗಿ ಬಂದದಿಲ್ಲ ಅಂತ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಇದು ಫಸ್ಟ್ ಕೆಲಸನ ನಮ್ದು ಅದು ಏನಂದ್ರೆ ಎಲ್ಲ ಕಡೆ ಕರೆಕ್ಟಾಗಿ ಅದ ಇಲ್ಲ ಅಂತ ನೋಡಿಕೊಂಡು ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋಣ ಅಂತ. ಇನ್ನೂ ಒಂದು ಏನಪ್ಪ ಅಂತಂದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರದಿರಲ್ಲ ಅವರೆಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡ್ರಿ. ಯಾಕಂದ್ರೆ ಕಂಪ್ಲೀಟಾಗಿ ನಿಮ್ಗೆ ಬೇಸಿಕ್ ಏನು ಬರೋದೇ ಇಲ್ಲ ಅನ್ನೋರಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಚಾನಲ್ ಅಂತಲೇ ಹೇಳ್ಬೋದು. ಈಗ ನೋಡಾತಿರಲ್ಲ, 2 ಬಟ್ಟೆ ನಾನು ಮೇನ್ ಫ್ಯಾಬ್ರಿಕ್ನ ತೊಗೊಂಡೀನಿ. ನಿಮ್ಗೆ ಏನು ನಾನು ಸಾದಾ ಬ್ಲೌಸ್ನಾಗ ಏನು ತೋರಿಸಿದ್ನಲ್ಲ ಅದಕ್ಕೆ 4 ಬಟ್ಟೆನ ತೊಗೊಳ್ತೀವಿ. ಅಂದ್ರೆ ನಾರ್ಮಲಾಗಿ 2 ಬಟ್ಟೆ ಮೇನ್ ಫ್ಯಾಬ್ರಿಕ್ಕು, 2 ಬಟ್ಟೆ ಕೆಳಗಡೆ ಹಚ್ಲಿಕ್ಕೆ ಅಂತ ಹೇಳಿ. ಆದರೆ ನಾವು ವಿತ್ ಲೈನಿಂಗ್ ಒಳಗೆ ನಾನು ಅಟ್ಯಾಚ್ ಮಾಡೋದು 4 ಬಟ್ಟೆನ ತೊಗೊಳ್ತೀನಿ. ಈಗ ನೀವೇನು ನೋಡ್ಲಿಕ್ಕತ್ತಿರಲ್ಲ ಇವು ಲೈನಿಂಗ್. ಸೊ ಲೈನಿಂಗಿಗೆ ನಾವು ಮೇನ್ ಫ್ಯಾಬ್ರಿಕ್ಕನ್ನು ಅಟ್ಯಾಚ್ ಮಾಡೋಣ. ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಏನದ ಅಲ್ಲ ಅದು ಭಾಳ ತೆಳ್ಳಗದ, ಸೀರೆನೂ ಭಾಳ ತೆಳ್ಳಗನ ಅದ. ಹಾಗಾಗಿ ಇದನ್ನು ನಾನು ಫಸ್ಟ್ ಇದಕ್ಕೆ ಅಟ್ಯಾಚ್ನ ಕೊಟ್ಕೊಳ್ತೀನಿ. ಇದನ್ನು ಕೊಡೋದ್ರಿಂದ ಏನಾಗ್ತದೆ ಅಂದರೆ ಬಟ್ಟೆ ಹಾಳಾಗೋದಿಲ್ಲ. ಇಲ್ಲಾಂದ್ರೆ ನೀವು ನೀರಿಗೆ ಹಾಕಿದ ಕೂಡಲೇ ಏನಾಗ್ಬಿಡ್ತದೆ, ಬಟ್ಟೆ ಎಲ್ಲ ಫುಲ್ ಮುದುಡ್ಕೊಂಡು ಹಂಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾವಿಲ್ಲಿ ಅಟ್ಯಾಚನ್ನು ಮಾಡ್ಕೊಳ್ಳೋಣ. ಫಸ್ಟ್ ಕಂಪ್ಲೀಟಾಗಿ 4 ಕಡೆ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಡ್ರಿ. ಈಗ ನಾನು ಕಂಪ್ಲೀಟಾಗಿ 4 ಕಡೆ ಹಿಂಗೆ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಡ್ತೀನಿ. ನಂತರ ಮತ್ತಿನ್ನೂ ಭಾಳ ಕೆಲಸನ ಅದಾವ. ಹಾಗಾಗಿ ನಾನು ಭಾಳ ಸ್ಲೋ ಆಗಿನ ಒಂದಿಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಒಂದೇ ಬ್ಲೌಸ್ನ ಕಂಪ್ಲೀಟಾಗಿ ಒಂದೇ ವಿಡಿಯೋ ಒಳಗೆ ನಾನು ನಿಮ್ಗೆ ಮಾಡಿ ತೋರಿಸ್ಲಿಕ್ಕತ್ತಿಲ್ಲ. ಈಗ ಮತ್ತೆ ಇನ್ನೊಂದು ಫ್ಯಾಬ್ರಿಕ್ ಏನದಲ್ಲ ಅದ್ರ ಕೆಳಭಾಗಕ್ಕೆ ಕರೆಕ್ಟಾಗಿ ಇದನ್ನು ಅಟ್ಯಾಚ್ನ ಮಾಡ್ಕೊಳ್ರಿ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಕೆಳಭಾಗಕ್ಕೆ ಅಟ್ಯಾಚ್ನ ಮಾಡಿಕೊಂಡು ಇನ್ನು ಉಳಿದಿರೋವಂಥ ಮೇನ್ ಫ್ಯಾಬ್ರಿಕ್ ಏನು ಬರ್ತದಲ್ಲ ಅದನ್ನ ಕಟ್ ಮಾಡಿ ತೆಗೆದುಬಿಡೋಣ ಅಂತ. ನಂತರ ಒಂದೊಂದು ನಾವು ರೆಡಿ ಮಾಡ್ಕೊಂಡ್ವಿ, ಇನ್ನೊಂದನ್ನು ಸೇಮ್ ಹಂಗೆ ನಾವು ಸರೌಂಡಿಂಗ್ ಎಲ್ಲ ಮೇನ್ ಫ್ಯಾಬ್ರಿಕ್ ಉಳಿದಿರುವಂಥ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡೋಣ. ಫಸ್ಟ್ ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನೀಟ್ನೆಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಸ್ಟಿಚ್ ಮಾಡ್ತಿದ್ರು ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ನ ಮಾಡಬೇಕು. ಈಗ ನೋಡಿ ಕರೆಕ್ಟಾಗಿ ಸರಿಯಾಗಿ ಬಂದಾವಿಲ್ಲ ಅಂತ ಹೇಳಿ ಜೋಡಿಸಿ ಫಸ್ಟ್ ನೋಡ್ಕೋರಿ. ಈಗ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಇಟ್ಟು ಕೆಳಗಡೆ ಕಾಲು ಭಾಗ ಏನು ಬಿಟ್ಟಿದ್ವಲ್ಲ ಅಲ್ಲಿ ಒಂದೊಂದು ಸ್ಟಿಚ್ಚನ್ನ ಹಾಕೋಣ. ಈಗ ನೋಡ್ತಾ ಇರ್ಬೋದು ನೀವು, ಇದು ಕೂಡ ರೆಡಿ ಆಯ್ತು. ಇನ್ನು ಮತ್ತು ಉಳಿದಿರೋಂಥ ಬಟ್ಟೆನೂ ನೋಡಬೇಕು. ಅದು ಎಲ್ಲದು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೂ ಎಲ್ಲ ಕಟ್ ಮಾಡಿ ಈಕ್ವಲ್ ಆಗಿ ನೀವು ಮಾಡ್ಕೊಳ್ಬೇಕು. ಈಗ ನೋಡ್ರಿ, ಎಲ್ಲರೂ ಮಾಡೋವಂಥ ತಪ್ಪು ಏನಪ್ಪ ಅಂತಂದ್ರೆ ಈ ಮೇನ್ ಫ್ಯಾಬ್ರಿಕ್ ಮ್ಯಾಲಿನ ಸ್ಟಿಚ್ ಹಾಕ್ಬಿಡ್ತಾರೆ. ಬಟ್ ಹಂಗೆ ಮಾಡಬಾರ್ದು. ಕೆಳಗಡೆ ಕ್ಲಾತ್ನ ಹಿಂಗೆ ಉಲ್ಟಾ ಮಾಡ್ಕೊಳ್ಬೇಕು. ಈ ಒಂದು ಕ್ಲಾತ್ ಕೆಳಗಡೆ ಬಟ್ಟೆ ಇರಬೇಕು, ಅದ್ರ ಮೇಲಿನ ಲೈನಿಂಗ್ ಮೇಲೆ ಸ್ಟಿಚ್ಚು ಬರಬೇಕು. ಇಲ್ಲೇ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ಏನಂತಂದ್ರೆ ಮುಂದ್ಗಡೆ ನಿಮ್ಗೆ ಯಾವುದೋ ಥರ ಸ್ಟಿಚ್ ಕಾಣಿಸೋದಿಲ್ಲ ಟರ್ನ್ ಮಾಡಿದಾಗ. ಈಗ ನೋಡಿ ಕರೆಕ್ಟಾಗಿ ಲೈನಿಂಗ್ ಮೇಲಿನ ಬಂದ ಸ್ಟಿಚ್ನ ಕಂಪ್ಲೀಟಾಗಿ ಎಂಡ್ವರೆಗೂ ಸ್ಟಿಚ್ ಹಾಕ್ಕೊಳ್ರಿ. ನೋಡಿರಿ ಯಾವ ಥರ ನಾ ಹಾಕ್ಕೊಳಕತ್ತೀನಿ ಅಂತ ನೋಡ್ಬೋದು. ಕೆಳಗಡೆ ಬಟ್ಟೆ ಅದ, ನಿಮ್ಗೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಭಾಳ ಅಂದ್ರೆ ಭಾಳ ನೀಟಾಗಿ ಬರ್ತೈತಿ. ಆಲ್ಮೋಸ್ಟಾಗಿ ಯಾರು ನಿಮ್ಗೆ ಟೈಲರ್ಗಳು ಈ ಥರ ಹೇಳೋದಿಲ್ಲ, ಈ ಥರ ಫಿನಿಶಿಂಗ್ ಎಲ್ಲ ಮಾಡ್ಕೊಳ್ರಿ ಅಂತ ಹೇಳಿ. ಇದು ನೀಟಾಗಿ ಕಾಣಿಸ್ಲಿಕ್ಕೋಸ್ಕರ ಅಷ್ಟೇ. ಈಗೇನು ನೋಡತ್ತಿಲ್ಲ, ಈಗ ಇದ್ರ ಕೆಳಗೂ ಕೂಡ ಒಂದು ಬಟ್ಟೆ ಬಂದದ. ಆ ಒಂದು ಬಟ್ಟೆ ಏನಿರ್ತದಲ್ಲ ಕರೆಕ್ಟಾಗಿ ಲೈನಿಂಗ್ ಕೆಳಗನೆ ಇರಬೇಕು. ಸಿಂಗಲ್ ಬಟ್ಟೆ ಅದ, ಈ ಲೈನಿಂಗ್ ಡಬಲ್ ಬಟ್ಟೆ ಅಲ್ಲ. ಇದಕ್ಕೆ ಒಂದು ಸ್ಟ್ರೇಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಫಿನಿಶಿಂಗ್ನು ಭಾಳ ಅಂದ್ರೆ ಭಾಳ ಚಂದ ಕಾಣ್ತದೆ. ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದ್ರೆ ಮೇಲೆ ಸ್ಟಿಚ್ ಹೊಡೆದ್ಬಿಡ್ತಾರೆ, ಅದು ಗಲೀಜು ಅನ್ನಿಸ್ತದೆ. ಆಲ್ಮೋಸ್ಟ್ ಆಗಿ ಪ್ರೊಫೆಷ್ನಲ್ ಏನಿರ್ತದಲ್ಲ ಆ ಥರ ಸ್ಟಿಚ್ ಮಾಡ್ದಂಗೆ ಅನ್ಸೋದೇ ಇಲ್ಲ. ಹಿಂಗೆ ಮಾಡಿ ನೋಡ್ರಿ ನೀವು, ಬ್ಲೌಸ್ನು ನೀಟ್ ಬರ್ತದೆ. ಇದು ಹೆಚ್ಚಾಗಿ ಯಾರು ಹಿಂಗೆ ಮಾಡೋದಿಲ್ಲ. ಏನೋ ಒಂದು ಕೊಟ್ಟಾರ್ಲಪ್ಪ ಬ್ಲೌಸ್ ಅಂತ ಹೇಳಿ ಸ್ಟಿಚ್ ಮಾಡಿ ಸುಮ್ಮನೆ ಕೊಟ್ಬಿಡ್ತಾರೆ. ಮ್ಯಾಲೂ ದಾರ ಕಾಣ್ತಿರ್ತಾವೆ, ಹಸೈನೂ ಅನ್ನಿಸ್ತದೆ ಅದು. ಈಗ ನಾನು ಹಿಂಗೆ ಫೋಲ್ಡ್ ಮಾಡಿ ನೋಡ್ಲಿಕ್ಕತ್ತೀನಿ. ಕರೆಕ್ಟಾಗಿ ಎಲ್ಲ ಕಡೆನೂ ಈವನ್ನಾಗಿ ಅದಾವೋ ಇಲ್ಲೋ ಅಂತ ಹೇಳಿ ನೋಡ್ಕೊಂಡು ಮತ್ತೆ ನಾನು ಸ್ಟಿಚ್ ಮಾಡ್ತೀನಿ. ನೀವು ಮಾಡೋವಂಥ ತಪ್ಪು ಏನಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಯಾವುದೂ ನೋಡ್ಕೊಳ್ಳೋದಿಲ್ಲ. ಪಟ ಆತಪ್ಪ ಕ್ರಾಸ್ ಬೆಲ್ಟ್ ಇನ್ನು ನಾವು ಅಟ್ಯಾಚ್ ಮಾಡಿಬಿಡು ಅನ್ನುತ್ತಲ್ಲ ನಿಮ್ಗೆ. ಬಟ್ ಹಂಗೆ ಮಾಡಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಏನಪ್ಪ ಅಂತಂದ್ರೆ ನಾವು ಎಲ್ಲೆಲ್ಲಿ ನೋಡಿರಿ ಸ್ವಲ್ಪದ್ರಾಗನ ಮಿಸ್ಟೇಕ್ ಆಗ್ತಾವೆ. ಬ್ಲೌಸ್ ಇಷ್ಟು ನಮಗೆ ಮಿಸ್ಟೇಕ್ ಬಂತಂದ್ರೆ ಬ್ಲೌಸೇ ಹಾಳಾಗ್ಬಿಡ್ತದೆ. ಇದನ್ನು ಸ್ವಲ್ಪ ತಿಳ್ಕೊಬೇಕಷ್ಟೆ ನಾವು. ಈಗ ನಾವು ಇದಕ್ಕೆ ಅಟ್ಯಾಚನ್ನ ಮಾಡೋಣ ಅಂತ ಬರ್ರಿ ಕ್ರಾಸ್ ಬೆಲ್ಟನ್ನು. ಈಗ 2 ಬಟ್ಟೆ ಅದ ಮೇಲೆ ನೋಡ್ಲಿಕ್ಕೆ 2 ಬಟ್ಟೆ ಅದ, ಕೆಳಗಡೆ ಒಂದೇ ಬಟ್ಟೆ ಅದ. ಒಂದೇ ಬಟ್ಟೆನ ಮೇಲ್ ಮಾಡ್ಬಿಡೋಣ ಅಂತ. ಈಗ ನಾವಿಲ್ಲಿ ಕೊಡ್ಲಿಕ್ಕತ್ತಿರೋದು ಡಬಲ್ ಬಟ್ಟೆನ, ಅಂದರೆ ಮೇನ್ ಫ್ಯಾಬ್ರಿಕ್ ಏನು ಬಂದಿತ್ತಲ್ಲ ಇದನ್ನೆಲ್ಲ ನಿಮ್ಗೆ ಹೇಳ್ಜೊತೆ ಇನ್ನೊಂದು ನಾವು ಜಾಯಿಂಟ್ ಮಾಡಬೇಕು ಅಂತ ಹೇಳಿ. ಈಗ ನೋಡಿ ಲಾಸ್ಟ್ ಎಂಡ್ವರೆಗೂ ಆದರೂ ಕರೆಕ್ಟಾಗಿ ನನಗಲ್ಲಿ ಎಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ, ನೀಟಾಗಿನ ಬಂದದ.
ಕ್ರಾಸ್ ಬೆಲ್ಟ್ ಏನು ನಾವು ತೊಗೊಂಡಿವಲ್ಲ ಅದು ಡಬಲ್ ಬಟ್ಟೆ ಅದ. ಇನ್ನು ಕೆಳಗಡೆ ನಾವು ಟಕ್ಸ್ ಏನು ಸ್ಟಿಚ್ ಮಾಡಿದ್ವಲ್ಲ ಅದು ನಮ್ಮ ಒಂದು ಫಿಟ್ಟಿಂಗ್ ಲೈನ್ ಕಡೆ ಮುಖ ಮಾಡಿಕೊಂಡು ಸ್ಟಿಚ್ನ ಮಾಡಿರಿ. ಅಂದ್ರೆ ನೀಟಾಗಿರ್ತೈತಿ. ಒಂದು ಆ ಕಡೆ ಮುಖ ಮಾಡೋದು, ಒಂದು ಈ ಕಡೆ ಮುಖ ಮಾಡೋದು, ಇದು ಭಾಳ ಅಂದ್ರೆ ಭಾಳ ರಾಂಗ್ ಮಾಡ್ತಾರೆ. ಹಿಂಗೆ ಮಾಡಿದ್ವಿ ಅಂದರೆ ಕರೆಕ್ಟಾಗಿ ಬಂದುಬಿಡ್ತದೆ. ನೀವು ಮತ್ತೆ ಇದ್ರ ಮೇಲೆ ಏನು ಸ್ಟಿಚ್ ಹಾಕಬೇಕು ಅದು ಹಾಕಬೇಕು ಅನ್ನೋಂಥದ್ದು ಏನು ಇರೋದಿಲ್ಲ. ಈಗ ನಾನು ಸೇಮ್ ಇದೇ ರೀತಿನ ಎರಡೂ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳಿಕತ್ತೀನಿ. ಕಂಪ್ಲೀಟಾಗಿ ನೋಡಿರಿ, ಒಂದಾದ್ಮೇಲೆ ಒಂದು ನಾನು ಈ ಥರ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿಕತ್ತೀನಿ. ಇದರಿಂದ ಕೆಲಸನೂ ಭಾಳ ಫಾಸ್ಟಾಗಿ ಆಗ್ತದೆ. ನೀವು ಒಂದು ಬ್ಲೌಸ್ ಸ್ಟಿಚ್ ಮಾಡೋದನ್ನ ಇಲ್ಲಿ ಒಂದು ದಿನಕ್ಕೆ ಒಂದು 3-4 ಬ್ಲೌಸ್ನ ಆರಾಮಾಗಿನ ಸ್ಟಿಚ್ ಮಾಡ್ಕೋಬೋದು. ನೋಡಿರಿ, ಈಗ ಉಲ್ಟಾ ಆಗಿರೋ ಬಟ್ಟೆನ ಸೀದಾ ಮಾಡ್ಕೊಳ್ಳಿಕತ್ತೀನಿ. ಅಷ್ಟು ನೀಟಾಗಿ ಬಂದಿದೆ. ನೀವು ಹೊರಗಡೆ ಹೋದ್ರಿ ಅಂದ್ರೂ ಇಷ್ಟು ನಿಮ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಯಾರೂ ಹೇಳ್ಕೊಡೋದಿಲ್ಲ. ಈವನ್ ನಾನು ಕ್ಲಾಸಿಗೆ ಹೋಗಬೇಕಾದ್ರೆ ಇಷ್ಟು ನೀಟಾಗಿ ಅವ್ರು ಹೇಳಿಕೊಡ್ತಿರ್ಲಿಲ್ಲ. ಕಲಿಯುವಾಗ ಕರೆಕ್ಟಾಗಿ ನಿಮ್ಗೆ ಸರಿಯಾದ ಒಂದು ಗುರು ಒಂದು ಅವಶ್ಯಕತೆ ಇರ್ತದೆ ಅಷ್ಟೇ. ಈಗ ಲೆಫ್ಟ್ ಸೈಡಿಂದ ಮತ್ತು ರೈಟ್ ಸೈಡಿಂದ ಎರಡೂ ಕಂಪ್ಲೀಟಾಗಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಯಿತು. ಇನ್ನೇನಪ್ಪ ಅಂತಂದ್ರೆ ನೀವು ಇದೆಲ್ಲ ಆದಮೇಲೆ ಎರಡು ಹೊಂದಿಸಿ ನೋಡಬೇಕು ಕರೆಕ್ಟಾಗಿ ಬರಾಕತ್ತಾವ ಇಲ್ಲ. ಒಂದು ಕೂದಲು ಇಲ್ಲಿ ಸ್ವಲ್ಪ ಏನಾದರೂ ಹಿಡಿದ್ರಿ ಅಂತಂದ್ರೆ ಫುಲ್ ಬ್ಲೌಸೇ ನಿಮ್ಗೆ ಮತ್ತೆ ಹೆಚ್ಚು ಕಡಿಮೆ ಆಗಿಬಿಡ್ತದೆ. ಅದನ್ನು ನೋಡಿಕೊಂಡು ನೀವು ಸ್ಟಿಚ್ನ ಮಾಡಿರಿ, ನೀಟಾಗಿ ಬರಬೇಕು. ಮಿಡ್ಲ್ ಟಕ್ಸು ಕರೆಕ್ಟಾಗಿ ಬಂದದ, ಕ್ರಾಸ್ ಬೆಲ್ಟು ಕರೆಕ್ಟಾಗಿ ಕೂಡೋದಲ್ಲ. ಸೊ ಇವಾಗ ನಾವು ನೋಡಿ ಉಪ್ಪಟ್ಟಿ ಮತ್ತು ಕಾಜು ಪಟ್ಟಿನ ಅಟ್ಯಾಚ್ ಮಾಡೋಣ ಬರ್ರಿ. ಈಗ ಇದನ್ನೇನದ ಅಲ್ಲ, ನಾನು 3 ಇಂಚ್ ತೊಗೊಂಡಿನಿ, ಇದನ್ನು 2 ಇಂಚನ್ನು ತೊಗೊಂಡಿರೋದು ಉಕ್ಸ್ ಹಚ್ಚಲಿಕ್ಕೋಸ್ಕರ. ಇಲ್ಲಿ ಸ್ವಲ್ಪ ಹಿಂಗೆ ಹೆಚ್ಚು ಕಡಿಮೆ ಬಂದಿರಬಾರ್ದು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕಾಣಿಸ್ಲಿಕ್ಕತ್ತದಂದ್ರೆ ಕಟ್ ಮಾಡಿ ತೆಗೆದುಬಿಡ್ರಿ. ನಾವೇನೋ ಸ್ವಲ್ಪ ಸ್ಟಿಚ್ ಮಾಡುವಾಗನೇ ಈಕ್ವಲ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ನೀವು ಹೊಸದಾಗಿ ಬಿಗಿನರ್ಸ್ ಇದ್ದೀರಿ ಅಂದರೆ ಕಟ್ ಮಾಡ್ಕೊಳ್ರಿ. ಮೇಲೆ 1 ಇಂಚ್ ಬಟ್ಟೆ ಉಳಿಬೇಕು, ಕೆಳಗಡೆನೂ 1 ಇಂಚ್ ಬಟ್ಟೆ ಉಳಿಬೇಕು. ಎಂಡಿಗೆ ಕರೆಕ್ಟಾಗಿ ನೋಡಿರಿ, ಕೆಳಗಡೆ 1 ಇಂಚ್ ಅದ, ಮೇಲ್ಗಡೆನೂ 1 ಇಂಚ್ ಬಟ್ಟೆ ಉಳಿದದ. ಇದನ್ನ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಬಿಡ್ರಿ. ಇಲ್ಲೇ ಸ್ಟ್ರೇಟಾಗಿ ಒಂದು ಸ್ಟಿಚ್ಚನ್ನು ಹಾಕೋಣ. ಭಾಳ ಜನ ಕೇಳಿದ್ರು ನಮ್ಗೆ ಉಪ್ಪಟ್ಟಿ ಮತ್ತು ಕಾಜು ಪಟ್ಟಿ ಹಚ್ಚಬೇಕಾದ್ರೆ ಭಾಳ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ. ಈಗ ನೋಡಿರಿ, ನಾನು ನಿಮ್ಗೆ ಆರಾಮಾಗಿ ತೋರಿಸ್ಲಿಕ್ಕತ್ತೀನಿ. ಇನ್ನು ಇಲ್ಲಿ ಟಕ್ಸ್ ಏನು ಬರ್ತದೆ ಒಂದು ಮಿಡ್ಲ್, ಅದನ್ನು ಕೆಳಭಾಗಕ್ಕೆ ಮುಖ ಮಾಡಿಕೊಂಡು ಸ್ಟ್ರೇಟಾಗಿ ಎಂಡ್ ಆಗೋವರೆಗೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ರಿ. ನಂತರ ನೋಡಿರಿ, ನಾನು ಯಾವ ರೀತಿ ಟರ್ನ್ ಮಾಡತ್ತೀನಿ. ಇಲ್ಲಿ ನೀವು ಏನು ಫೋಲ್ಡ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಈ ರೀತಿ ನಿಮ್ಗೆ ಯಾರೂ ತೋರಿಸೋದೂ ಇಲ್ಲ. ಕೆಳಗಡೆ ಫೋಲ್ಡ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತಾರೆ, ಡಬಲ್ ಕೆಲಸ ಮಾಡ್ತಾರೆ. ಇಲ್ಲಿ ನಾವು ಕರೆಕ್ಟಾಗಿ ಲೈನಿಂಗ್ ಮೇಲಿನ ಒಂದು ಸ್ಟಿಚ್ ಬರಬೇಕು. ಈ ಲೈನಿಂಗ್ ಮೇಲೇ ಸ್ಟಿಚಿಂಗ್ ಹೆಚ್ಚಾಗಿ ಯಾರೂ ಹೇಳೋದಿಲ್ಲ ನಿಮ್ಗೆ. ಈ ರೀತಿ ನಾವು ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ನೀಟಾಗಿ ಕಾಣ್ತದೆ ಬ್ಲೌಸ್. ಎಲ್ಲೂ ನೋಡಿರಿ, ಈಗ ಕಂಪ್ಲೀಟಾಗಿ ನೋಡಕತ್ತೀರಿ. ಸ್ಟಿಚ್ ಅನ್ನೋದು ನಮ್ಗೆ ಎಲ್ಲೂ ಹೊರಗಡೆ ಕಾಣಿಸ್ಲಿಕ್ಕತ್ತಿಲ್ಲ ಅನ್ನೋದು ಭಾಳ ಖುಷಿ ಆಗ್ತಾರೆ ಕಸ್ಟಮರ್ಸ್. ನಾವು ಈ ರೀತಿ ನಾವೇನಾದರೂ ಹೊಲ್ದು ಕೊಟ್ವಿ ಅಂದರೆ. ಈಗ ಒಂದು ಫೋಲ್ಡನ್ನು ಮಾಡಿಕೊಂಡು ನೋಡ್ಬೋದು ನೀವು. ಒಂದು ಫೋಲ್ಡ್ ಮಾಡ್ತೀನಿ ಕರೆಕ್ಟಾಗಿ ಸ್ಟಿಚಿಂಗ್ ಬಂದಿರೋ ಲೈನ್ಗೆ, ಮತ್ತು ಅದನ್ನು ಫೋಲ್ಡ್ ಮಾಡ್ಕೋಣ. ನೋಡಿ ಕರೆಕ್ಟಾಗಿ ಕಾಣಿಸ್ಲಿಕ್ಕತ್ತದ. ಈಗ ಇಲ್ಲಿ 1 ಇಂಚಿಗೆ ನೀವು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚಿಂಗನ್ನು ಕಂಪ್ಲೀಟಾಗಿ ಎಂಡ್ವರೆಗೂ ಹಾಕ್ಕೊಂಡು ಬಿಡ್ರಿ. ಸೇಮ್ ನಾನು ನಿಮ್ಗೆ ವಿತೌಟ್ ಲೈನಿಂಗ್ ಏನು ಹೇಳಿದ್ನಲ್ಲ, ಅದರಲ್ಲಿ ಸ್ವಲ್ಪ ನೀವು ಉಪ್ಪಟ್ಟಿ ಮತ್ತು ಕಾಜು ಪಟ್ಟಿ ಕನ್ಫ್ಯೂಸ್ ಆಯಿತು ಅಂತ ಹೇಳಿದರೆ ಅದಕ್ಕೋಸ್ಕರ ಮತ್ತೆ ನಾನು ಇನ್ನೂ ಒಂದು ವಿಡಿಯೋ ಮಾಡಿ ಹಾಕೋಣ. ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ನೂ ಬರ್ತದಂತ ಹೇಳಿ ಈ ಒಂದು ವಿಡಿಯೋನ ಸ್ವಲ್ಪ ಸ್ಲೋ ಆಗಿನ ತೋರಿಸೀನಿ. ಮೇಲ್ಗಡೆ ಹೆಚ್ಚಾಗಿ ನೋಡಿರಿ, ಈ ರೀತಿನ ಕಟ್ ಮಾಡಬೇಕು. ಮೇಲ್ಗಡೆಯಿಂದನೇ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಬಾರ್ದು ಯಾವಾಗಲೂ ಬಟ್ಟೆನ. ಮೇಲ್ಗಡೆಯಿಂದನೇ ನೆಕ್ ಪಟ್ಟಿನ ಯಾವತ್ತೂ ಕಟ್ ಮಾಡಬೇಕು. ಈಗ ಒಂದಂತೂ ನಮ್ಗೆ ಉಕ್ಸ್ ಏನು ಮನಿ ಇತ್ತಲ್ಲ ನಮ್ಗೆ ರೆಡಿ ಆಯ್ತಾ. ಇನ್ನು ಈ ಕಡೆದ್ದು ಹಚ್ಚೋಣಂತ ಬರ್ರಿ. ಇದನ್ನು ಹಚ್ಚುವಾಗ ನಾವು ಫಸ್ಟ್ ಏನಂದ್ರೆ ಉಲ್ಟಾ ತೊಗೋಬೇಕು. ಬಟ್ಟೆನ ಉಲ್ಟಾ ತೊಗೊಂಡು ಸೇಮ್ ಎಂಡಿಗೆ 1 ಇಂಚ್ ಉಳಿಬೇಕು ಮತ್ತು ಮೇಲಿನೂ ಕೂಡ 1 ಇಂಚ್ ಉಳಿಬೇಕು. ಇದಕ್ಕೆ ಡಬಲ್ ಬಟ್ಟೆ ತೊಗೊಳಕತ್ತೇನೆ ನಾನು, ಯಾಕಂದ್ರೆ ಈ ಬಟ್ಟೆ ಭಾಳ ಟ್ರಾನ್ಸ್ಪರೆಂಟ್ ಇತ್ತು, ತೆಳ್ಳಗದ ಅಂತ ಹೇಳಿ ಡಬಲ್ ಬಟ್ಟೆ ಲೈನಿಂಗ್ ಕೊಟ್ಟೇನೆ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಜೊತೆ. ಬಟ್ಟೆ ದಪ್ಪದ ಅಂದರೆ ಸಿಂಗಲ್ ಬಟ್ಟೆ ತೊಗೊಳ್ರಿ ನಡೀತದ. ಎರಡು ಬಟ್ಟೆಯನ್ನು ನಾವು ಈ ಒಂದು ನೋಡ್ರಿ, ಈಗ ಈ ಕಡೆ ಪೀಸಿಗೆ ಕರೆಕ್ಟಾಗಿ ಜಾಯಿಂಟನ್ನು ಮಾಡೋಣ. ಈ ಥರ ಟರ್ನ್ ಮಾಡ್ತೀನಿ. ಎಷ್ಟು ನೀಟಾಗಿ ಕಾಣಿಸ್ತದೆ ನೋಡಿರಿ. ಫಿನಿಶಿಂಗ್ ಮಾತ್ರ ಭಾಳ ನೀಟಾಗಿ ಕಾಣಿಸ್ತದೆ, ಪರ್ಫೆಕ್ಟಾಗಿ ಭಾಳ ಚಂದ ಕಾಣಿಸ್ತದೆ. ಈ ಥರ ಮಾಡಿದ್ವಿ ಅಂದರೆ ಸ್ವಲ್ಪ ಹೆಚ್ಚು ಬಂದಿತ್ತು, ಅದು ಮತ್ತೆ ಕಟ್ ಮಾಡಿ ತೆಗೆದೆ. ಈಗ ಒಂದು ಫೋಲ್ಡ್ ಮಾಡ್ತೀನಿ ಅದನ್ನು, ಮತ್ತು ಈ ಒಂದು ಸ್ಟಿಚ್ಚಿಗೆ ಕರೆಕ್ಟಾಗಿ ಕೂಡಬೇಕದು, ಇಲ್ಲೇ ಬರಬೇಕು. ಅಲ್ಲಿಗೆ ಬರೋ ಹಾಗೆ ಒಂದು ಸ್ಟಿಚ್ನ ಕಂಪ್ಲೀಟಾಗಿ ಎಂಡ್ವರೆಗೂ ಅದೇ ಥರ ಹಾಕ್ಕೊಂಡು ಬಿಡ್ರಿ. ಈಗ ಕರೆಕ್ಟಾಗಿ ಎಂಡಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿಕತ್ತೆ ನಾನು. ನಂತರ ಮತ್ತೆ ಟರ್ನ್ ಮಾಡಿಕೊಂಡು ಬಾಜುಕ್ಕೆ ಒಂದು 1/4 ಇಂಚ್ ಬಿಟ್ಟು ಮತ್ತೆ ಒಂದು ಸ್ಟಿಚ್ನ ಹಾಕ್ಕೊಳ್ರಿ. ಯಾಕಂದರೆ ಉಕ್ಸ್ ಮನಿ ಮಾಡಲಿಕ್ಕೆ ನಮ್ಗೆ ಸಪೋರ್ಟಿಗೆ ಬೇಕದ. ಈಗ ನೀವು ಮ್ಯಾಲೆ ನೋಡ್ತಿರ್ಬೋದು ಮತ್ತೆ 1 ಇಂಚ್ ಎಕ್ಸ್ಟ್ರಾ ಬಂದದ.
ಈಗ ಇಲ್ಲಿಂದ ಕೆಳಗಡೆಯಿಂದ ಕಟ್ ಮಾಡಬೇಡ್ರಿ, ಮೇಲ್ಗಡೆಯಿಂದನೇ ಕರೆಕ್ಟಾಗಿ ಕಟ್ ಮಾಡಿರಿ, ಅಂದರೆ ನೀಟಾಗಿ ನಿಮ್ಗೆ ಕಟಿಂಗ್ ಬರ್ತದೆ. ಈಗ ನಾವು ಜೋಡಿಸಿ ನೋಡೋಣ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಟಕ್ಸ್ ಕೂತಾವ. ಆಮೇಲೆ ಕ್ರಾಸ್ ಬೆಲ್ಟ್ ನೀಟಾಗಿದೆ. ಮೇಲೆ ನೆಕ್ಕು ಸಹಿತ ಎಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಾಣಿಸ್ಲಿಕ್ಕತ್ತದ. ಬ್ಯಾಕ್ ಆಯಿತು, ಫ್ರಂಟ್ ಆಯಿತು, ಕ್ರಾಸ್ ಬೆಲ್ಟ್ ಆಯಿತು. ಈಗೇನಪ್ಪ ನೀವು ಮಾಡೋ ಅಂಥ ಮಿಸ್ಟೇಕು ನೋಡೋಣ ಅಂತ, ಬರೀ ಇದ್ರಾಗೂ ಭಾಳ ಜನ ಮಿಸ್ಟೇಕ್ ಮಾಡ್ತೀರಿ. ಸೊ ಇದನ್ನೂ ಸಹಿತ ನೀವು ನೋಡ್ಕೊರಿ. ಹಂಗಿದ್ರೆ ಏನದು ಮಿಸ್ಟೇಕ್, ನಮಗೀಗ ಮೇಲಂತೂ ನಾವು ಜೋಡಿಸ್ಲಿಕ್ಕತ್ತೀವಿ. ಇಲ್ಲಿಂದ ಹಿಡಿದು ಅಂದ್ರೆ ನಮ್ಮ ಒಂದು ಫಿಟ್ಟಿಂಗ್ ಲೈನ್ ಇನ್ನು ಎಂಡ್ವರೆಗೂ ಕರೆಕ್ಟಾಗಿ ಇರಬೇಕಷ್ಟೇ. ನಮ್ಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಜಾಯಿಂಟಿಂಗ್ವರೆಗೂ ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು. ನಮ್ಗೆ ಎಲ್ಲ ಕಡೆನೂ ಈಕ್ವಲ್ ಆಗದ. ಸೊ ಒಂದು ಕಡೆ ಅಂತೂ ಪರ್ಫೆಕ್ಟ್ ಆಗದ. ಇನ್ನೊಂದು ಸೈಡ್ ನಾವು ಜೋಡಿಸಿ ನೋಡೋಣ ಇದು ಕರೆಕ್ಟಾಗಿ ಅದನೋ ಇಲ್ವೋ ಅಂತ ಹೇಳಿ. ಇವತ್ತೊಬ್ರು ಯಾರೋ ಕೇಳಿದ್ರು, ಮಿಡ್ಲಲ್ಲಿ ನಮ್ಗೆ ಅವ್ರೇನು ಮಾಡ್ಯಾರಂದ್ರೆ ಮಿಡ್ಲ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದನ್ನು ಮತ್ತು ಎಂಡ್ವರೆಗೂ ಹಿಡಿದು ನಮಗಿಲ್ಲಿ ಜಾಗ ಭಾಳ ಉಳಿಲಿಕ್ಕತ್ತದ ಅಂತ ಹೇಳಿದರು. ಸೊ ನೋಡ್ಕೊಳ್ರಿ, ಈಗ ಫಿಟ್ಟಿಂಗ್ ಲೈನ್ ಒಳಗೆ ನಮ್ಗೆ ಇಲ್ಲಿ ಈಕ್ವಲ್ ಆಗೇ ಬರಾಕತ್ತದ. ನಮಗೆ ಮೇನ್ ಏನಂದ್ರೆ ಇಲ್ಲಿ ಕರೆಕ್ಟಾಗಿ ಬರ್ಲಿಕ್ಕತ್ತದ. ಮಿಡ್ಲಿ ಎಷ್ಟು ಜಾಗ ಉಳಿತು ಅನ್ನೋದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಫಿಗರ್ ಟು ಫಿಗರ್ ಅಂದ್ರೇನು ಇಂಚಿಗೆ ಇಂಚ್ ಇಟ್ಟು ನಾವು ಸ್ಟಿಚ್ ಮಾಡಿರೋದ್ರಿಂದ, ಕಟಿಂಗ್ ಮಾಡಿರೋದ್ರಿಂದ ಇದು ಬೇಡ, ನಮಗೆ ಅವಶ್ಯಕತೆ ಇಲ್ಲ. ಇದು ನಮ್ಗೆ ಜಾಯಿಂಟ್ ಆಗಲೇಬೇಕನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮೆಜರ್ಮೆಂಟ್ ನೀವು ಬಟ್ಟೆ ಯಾವ ರೀತಿ ತೊಗೊಂಡಿದ್ದೀರಿ, ಅದು ಜಾಯಿಂಟ್ ಆಗಿ ಅದನ್ನೋ ಇಲ್ಲ ನೋಡ್ಕೊಳ್ರಿ. ಇದಷ್ಟೇ ಮೇನ್ ನಮ್ಗೆ ಇವಾಗ. ಸೊ ಮಿಡ್ಲ್ ಕೂಡ್ಲಿಕ್ಕತ್ತದನೋ ಇಲ್ಲ ಅನ್ನೋದು ಬೇಡ ನಮ್ಗೆ, ಕರೆಕ್ಟಾಗಿ ಎಂಡಿಗೆ ಅಷ್ಟೇ ಕೂಡಿಸ್ರಿ ಸಾಕು. ನೋಡ್ಲಿಕ್ಕತ್ತಿಲ್ಲ ಎಷ್ಟು ಚಂದ, ಎಷ್ಟು ಪರ್ಫೆಕ್ಟಾಗಿ ಬ್ಲೌಸ್ ಇವತ್ತು ನಾವು ಸ್ಟಿಚ್ನ ಮಾಡಿದ್ವಿ. ನಾಳೆ ಪೈಪಿಂಗ್ ಮತ್ತು ಏನಂದ್ರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ನೋಡೋಣ. ಸೊ ಮಿಸ್ ಮಾಡಬೇಡ್ರಿ ನೆಕ್ಸ್ಟ್ ವಿಡಿಯೋನ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.